ಈ ಸಲ ಇಡೀ ದೇಶ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮದಲ್ಲಿದೆ. ಆ ಸಂಭ್ರಮದ ಜೋಶ್ ಈಗ ಗಣೇಶ ಹಬ್ಬಕ್ಕೂ ಬಂದಿದ್ದು, ಧಾರವಾಡದಲ್ಲಿ ರಾಮಲಲ್ಲಾ ಮಾದರಿಯ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಜೋರಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಧಾರವಾಡದಲ್ಲಿ ಅದ್ದೂರಿ ಗಣೇಶೋತ್ಸವ. ರಾಮಲಲ್ಲಾ ಗಣಪನಿಗೆ ಬಹು ಬೇಡಿಕೆ. ತೇಟ್ ಅಯೋಧ್ಯೆಯ ರಾಮಲಲ್ಲನಂತೆ ಇರೋ ಮೂರ್ತಿ, ಆದ್ರೆ ಇದು ರಾಮಲಲ್ಲಾ ಅಲ್ಲ, ಬದಲಿಗೆ ಗಣೇಶ. ಈ ರೀತಿಯ ಗಣೇಶ ಮೂರ್ತಿಗಳ ಜೋಶ್ ಈ ಸಲ ಧಾರವಾಡದಲ್ಲಿ ಜೋರಾಗಿದೆ. ರಾಮ ಮಂದಿರ ಉದ್ಘಾಟನೆಯಾದ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಗಳು ಮಾತ್ರವಲ್ಲ, ಮನೆಗಳಲ್ಲಿಯೂ ರಾಮಲಲ್ಲಾ ಮಾದರಿಯ ಗಣೇಶ ಮೂರ್ತಿಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ. ಧಾರವಾಡದ ಅನೇಕ ಕಲಾವಿದರು ರಾಮಲಲ್ಲಾ ಮಾದರಿಯ ಗಣೇಶ ಮೂರ್ತಿಗಳನ್ನೇ ಹೆಚ್ಚು ತಯಾರಿಸಿದ್ದಾರೆ. ಈ ಸಲ ಮೂರ್ತಿ ಎತ್ತರ ನಿರ್ಬಂಧವಿಲ್ಲದ ಕಾರಣ ಸಾರ್ವಜನಿಕ ಗಣೇಶ ಉತ್ಸವದವರು ದೊಡ್ಡ ರಾಮಲಲ್ಲಾ ಮಾದರಿ ಮೂರ್ತಿಗಳನ್ನೇ ಮಾಡಿಸಿದ್ದಾರೆ. ಈ ಸರ್ತಿ ಮಳೆನೂ ಚಲೋ ಆಗ್ತದೆ, ಎಲ್ಲಾರು ಖುಷಿಯಿಂದ ಅದಾರ ಸರ್. ರಾಮನ ಅವತಾರದೊಳಗ ಗಣೇಶನ ನೋಡ್ಬೇಕಂತ ಬಹಳ ಜನ ಇಷ್ಟಪಟ್ಟಾರ ಸರ್. ಅಂದ್ರ ರಾಮಲಲ್ಲಾ ಪ್ರತಿಷ್ಠಾಪನೆ ಆತಲ್ರಿ, ಅದಕ್ಕೆ ಆ ನೆನಪಿಗಾಗಿ ಈ ವರ್ಷ ಅದನ್ನ ಒಂದು 15 ಗಣಪತಿ ರಾಮನ ಅವತಾರದೊಳಗ ರೆಡಿ ಮಾಡಿದ್ವಿ ಸರ್. ಹೊಸ ಡಿಸೈನ್ ಅದನ್ನ ನಿಂತಿದ್ದ ರಾಮಲಲ್ಲಾ ಅವತಾರನ ಒಂದ್ 3-4 ಗಣಪತಿ ಅದಾವ ಸರ್. ಆಮೇಲೆ ಸಿಂಹಾಸನದ ಮೇಲೆ ಕುಂತಂತ ರಾಮನ ಅದಾವು. ಪ್ರತಿ ವರ್ಷ ಪಿಒಪಿ ಮೇಲೆ ಎಷ್ಟೇ ನಿರ್ಬಂಧ ಹಾಕಿದ್ರೂ ಪಿಒಪಿ ಮೂರ್ತಿಗಳ ಮಾರಾಟ ಜೋರಾಗಿ ನಡೀತಾ ಇತ್ತು. ಈ ಸಲ 3-4 ತಿಂಗಳ ಮುಂಚೆಯೇ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದರು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ರು. ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದ ಜಿಲ್ಲಾಧಿಕಾರಿಗಳು 2 ತಿಂಗಳ ಮುಂಚೆಯೇ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿ ಪಿಒಪಿ ಗಣೇಶ ಕಂಡ ತಕ್ಷಣ ಸೀಸ್ ಮಾಡೋಕೆ ಶುರು ಮಾಡಿದ್ರು. ಜಿಲ್ಲಾಡಳಿತದ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಪರಿಸರ ಸ್ನೇಹ ಮಣ್ಣಿನಿಂದ ಮಾಡತಕ್ಕಂಥ ಗಣಪತಿ ಪರಿಸರ ಸ್ನೇಹ ಆಗಿರುತ್ತೆ, ಮತ್ತೆ ಕಲರ್ ಯೂಸ್ ಮಾಡಬಾರ್ದು ಬ್ಯಾನ್ ಕೂಡ ಆಗಿದೆಲ್ಲ. ಹಂಗಾಗಿ ಇದೊಂದು ಒಳ್ಳೆ ಪರಿಸರಕ್ಕೆ ಪೂರಕವಾದ ವಾತಾವರಣ ಅಂತೀನಿ. ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ಬೇಕಾದ್ರೆ, ಯಾಕಂದ್ರೆ ಈ ವರ್ಷ ಎಲ್ಲ ಫೈನಾನ್ಸಿಯಲಿ ಒಂಚೂರು ಡೆವಲಪ್ಮೆಂಟ್ಸ್ ಆಗಿದ್ದಾರೆ. ಹಂಗಾಗಿ ಇದೊಂದು ಒಳ್ಳೆ ಪ್ರಕೃತಿ ನಮ್ಗೆ ನೇಚರ್ ನೀಡಿರ್ತಕ್ಕಂಥ ಗಿಫ್ಟ್ ಅಂತ ಅನ್ಕೊಂತೀನಿ ನಾನು. ಧಾರವಾಡದಲ್ಲಿ ಈ ಸಲ ಗಣೇಶೋತ್ಸವ ಅತಿ ಸಂಭ್ರಮ ಮತ್ತು ಸಡಗರದ ಜೊತೆಗೆ ಪರಿಸರ ಸ್ನೇಹಿಯಾಗಿಯೂ ನಡೀತಾ ಇರೋದು ಉತ್ತಮ ಬೆಳವಣಿಗೆ ಅಂತಾನೆ ಹೇಳಬಹುದು. ಡಿವಿ ಕಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿಯೋ ಕಾಲವಿತು. ಸರ್ಕಾರಿ ಶಾಲೆಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ಕಾಲದಲ್ಲಿ ನಮ್ಮ ಸರ್ಕಾರಿ ಶಾಲೆ ಕಾಪಾಡಿ ಅಂತ ಇಡೀ ಊರಿನ ಜನರು ನಿಂತಿದ್ದಾರೆ. ಅದು ಯಾವ ಊರು ಅಂತೀರಾ? ಆ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸೋರ್ತಾ ಇರೋ ಶಾಲಾ ಕಟ್ಟಡ, ಮೇಲ್ಛಾವಣಿಯಿಂದ ಕಿತ್ತು ಬರ್ತಾ ಇರೋ ಸೀಲಿಂಗ್, ಕೊಠಡಿಗಳು ಇಲ್ಲದೆ ಮರದ ನೆರಳಲ್ಲಿ ಪಾಠ ಕೇಳ್ತಾ ಇರೋ ವಿದ್ಯಾರ್ಥಿಗಳು, ನಮ್ಮ ಶಾಲೆ ಉಳಿಸಿ ಅಂತ ಕೇಳುತ್ತಿರೋ ಊರಿನ ಜನ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ದೇವಲಾಪುರದಲ್ಲಿ. ಗ್ರಾಮದಲ್ಲಿರೋ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಜನರು ಪಣ ತೊಟ್ಟಿದ್ದಾರೆ. ನಮ್ಮ ಸರ್ಕಾರಿ ಶಾಲೆ ಉಳಿಸಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ ಊರಿನ ಜನ. ಸರ್ ಏನಿಲ್ಲ, ಮಕ್ಕಳೆಲ್ಲ ಹೊರಗಡೆ ಕಲಿತಾ ಇದ್ದಾರೆ. ಈಗ 4-5 ಶಾಲೆಗಳು ಬಿಳಂಗಾಗಿದ್ದಾವೆ. ಹಂಗಾಗಿ ಮುಂದೊಂದ್ ದಿನ ಹಿಂಗೆ ಆಯ್ತು ಅಂತಂದ್ರೆ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿಕೊಂಡು ಹೋಗ್ಬಿಡುತ್ತೆ. ಹಂಗಾಗಿ ಇಲ್ಲಿ ಶೌಚಾಲಯ ವ್ಯವಸ್ಥೆನೂ ಇಲ್ಲ, ಏನಿಲ್ಲ. ಮಕ್ಕಳು ಇಲ್ಲಿ ಬರ್ಲಿಕ್ಕೆ ಹಿಂದೇಟ್ ಆಗ್ತಾರೆ, ಹೆದರ್ತಾ ಇದ್ದಾರೆ. ಪೋಷಕರ ಸತೆ ಹೆದರ್ತಾ ಇದಾರೆ ಸರ್ ಈ ಶಾಲೆ ಕಳಿಸ್ಲಿಕ್ಕೆ. ಹಂಗಾಗಿ ನಮ್ಗೆ ಮುಂದೊಂದಿನ ಹಿಂಗೆ ಆಯ್ತು ಅಂತಂದ್ರೆ ಇದನ್ನ ನಾವು ಉಗ್ರ ಪ್ರತಿಭಟನೆ ಮಾಡಿಬಿಟ್ಟು ಖಂಡಿಸ್ತೀವಿ ಸರ್. 1969ರಲ್ಲಿ ನಿರ್ಮಾಣಗೊಂಡ ಸರ್ಕಾರಿ ಶಾಲೆಗೆ ಈ ದುಸ್ಥಿತಿ ಒದಗಿದೆ. ಸರ್ಕಾರಿ ಶಾಲೆಗಳು ಮೂಲ ಸೌಕರ್ಯಗಳು ಇಲ್ಲದೆ ಸೊರಗುತ್ತಿವೆ. 50 ವರ್ಷದ ಕೆಳಗೆ ನಿರ್ಮಾಣ ಮಾಡಿದ ಈ ಸರ್ಕಾರಿ ಶಾಲೆಯ ಕಟ್ಟಡ ಅಧೋಗತಿಗೆ ತಲುಪಿದೆ. ನಮ್ಮ ಶಾಲೆಯಲ್ಲಿ ಕಾಂಪೌಂಡ್ ವ್ಯವಸ್ಥೆ ಇಲ್ಲ, ಮತ್ತೆ ಕ್ಲಾಸ್ ರೂಮ್ಗಳ ಕೊರತೆ ಇದೆ. ಅದು ಮಳೆ ಬಂದಾಗ ಎಲ್ಲ ಸೋರ್ತೈತಿ, ಕೂತ್ಕೊಳ್ಳಕ್ಕೆ ಜಾಗನೇ ಇಲ್ಲ. ಅದಕ್ಕಾಗಿ ಮರದ ಕೆಳಗೆ ಕುಂತ್ಕೊಂತೀವಿ, ಇನ್ನೊಂದು ಕ್ಲಾಸಿಗೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕಾಗಿ ಕ್ಲಾಸ್ ರೂಮ್ ಕಟ್ಟಿಸ್ಕೊಡ್ಬೇಕಂತ ಕೇಳ್ಕೊಳುತ್ತೆ. ಶಿಕ್ಷಕರು ಆತಂಕದಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ.
ಈ ಶಾಲೆಯಲ್ಲಿ 320ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಶೌಚಾಲಯ ಇಲ್ಲದೆ ಮಕ್ಕಳು ಪರದಾಡ್ತಾ ಇದ್ದಾರೆ. 1ರಿಂದ 8ನೇ ತರಗತಿಯವರೆಗೆ ಇರುವಂತಹ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರೌಡಿ ಗ್ಯಾಂಗ್ ಕ್ರೌರ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಅದೊಂದು ಎಡವಟ್ಟು ದರ್ಶನ್ ಪಟಾಲಂಗೆ ಕಂಟಕವಾಗಿದೆ. ಡಿ ಗ್ಯಾಂಗ್ ಕ್ರೌರ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡಕ್ಕೆ ರೇಣುಕ ಶವ ಸಾಗಾಟದ ದೃಶ್ಯ ಲಭ್ಯ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಂದ ಪಾಪಿಗಳ ಚರಿತೆಗೆ ಬ್ರೇಕ್ ಬೀಳ್ತಾ ಇಲ್ಲ. ಒಂದೊಂದೇ ಎಡೆಯಂತೆ ಒಂದು ಘಟನೆ ಕಣ್ಣಿಗೆ ಕಟ್ಟಿದ ಹಾಗೆ ಹೊರ ಬರ್ತಾನೆ ಇದೆ. ಇದೀಗ ಅದೇ ರೀತಿ ರೌಡಿ ಗ್ಯಾಂಗ್ ಕ್ರೌರ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಸ್ವಾಮಿ ಕೊಲೆ ಮಾಡಿದ ಪೊರ್ಕಿ ಗ್ಯಾಂಗ್ ಶವ ಬೀಸಾಡಲು ಒಂದು ಪ್ಲಾನ್ ಮಾಡಿತ್ತು. ರೌರವ ನರಕ ತೋರಿಸಿ ರೇಣುಕಸ್ವಾಮಿಯನ್ನ ಕೊಂದ ಪಾಪಿಗಳು ಸುಂಕದಕಟ್ಟೆ ಬಳಿಯ ರಾಜಕಾಲುವೆ ಎಸೆಯೋದಕ್ಕೆ ಪ್ಲಾನ್ ಮಾಡಿದ್ರಂತೆ. ಶವ ಸಾಗಾಟದ ದೃಶ್ಯ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದ್ದು, ಶವ ಸಾಗಾಟದ ವೇಳೆ ಆರೋಪಿಗಳಾದ ಕಾರ್ತಿಕ್, ನಿಖಿಲ್ ಹಾಗೂ ರಾಘವೇಂದ್ರ ಕಾರಿಂದ ಕೆಳಗಿಳಿದು ಓಡಾಟ ಮಾಡ್ತಾ ಇದ್ರು. ಶವ ಸಾಗಾಟದ ಪ್ರೀ ಪ್ಲಾನ್ ಕೂಡ ಉಲ್ಟಾ. ಇನ್ನು ಆರೋಪಿಗಳ ರೇಣುಕಸ್ವಾಮಿ ಮೃತದೇಹವನ್ನ ರಾಜಕಾಲುವೆಗೆ ಎಸೆಯೋ ಪ್ಲಾನ್ ಮಾಡಿದ್ರು. ಒಂದು ವೇಳೆ ರೌಡಿ ಗ್ಯಾಂಗ್ ರಾಜಕಾಲುವೆಗೆ ಮೃತದೇಹ ಎಸೆದಿದ್ದೇ ಆಗಿದ್ರೆ ಖಂಡಿತವಾಗಿಯೂ ಮೃತದೇಹ ಸಿಗ್ತಾ ಇರಲಿಲ್ಲ. ಆದರೆ ರಾಜಕಾಲುವೆ ಇಳಿಸುವ ಸಮಯದಲ್ಲೇ ಬೇರೆ ಕಾರೊಂದು ಬಂದ ಕಾರಣ ಗಾಬರಿಯಾದ ಆರೋಪಿಗಳು ಅಲ್ಲೇ ಇಳಿಸಿ ಹೊರಟಿದ್ದಾರೆ. ಇದಿಷ್ಟೇ ಅಲ್ಲದೆ ಕಾರಲ್ಲಿ ಮೃತದೇಹ ಇದ್ದರಿಂದ ಗಾಬರಿಯಾಗಿದ್ದ ಸ್ಕಾರ್ಪಿಯೋ ಕಾರು ಚಾಲಕ ರವಿ ಬೇಗ ಕೆಲಸ ಮುಗಿಸಿ ಅಂತ ಕಾರ್ತಿಕ್, ನಿಖಿಲ್ ಹಾಗೂ ರಾಘವೇಂದ್ರಗೆ ಒತ್ತಾಯಿಸಿದಂತೆ. ರಾಜಕಾಲುವೆ ಪಕ್ಕದಲ್ಲೇ ಕಾರು ಇಳಿಸಿದ ಆರೋಪಿಗಳು ಸ್ಕಾರ್ಪಿಯೋ ಕಾರಿನ ಡೋರ್ ಕೂಡ ಹಾಕೊಳ್ಳದೆ ದೌಡಾಯಿಸಿದ್ರಂತೆ. ಕೆಲವರು ಸ್ವಲ್ಪ ದೂರ ನಡ್ಕೊಂಡು ಬಂದು ಆಟೋ ಹತ್ತಿ ಹೊರಟಿದ್ರಂತೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ 2ನೇ ತಂಡದ ಆನೆಗಳು ಸಾಥ್ ನೀಡಿವೆ. ನೆನೆಯಷ್ಟೇ ಅರಮನೆ ಅಂಗಳಕ್ಕೆ ಬಂದ 2ನೇ ತಂಡದ 5 ಆನೆಗಳಿಗೆ ಇಂದು ತೂಕ ಪರೀಕ್ಷೆಯನ್ನ ನಡೆಸಲಾಗಿದೆ. ಆ ಕುರಿತ ಒಂದು ವರದಿ ಎಲ್ಲಿದೆ. ದಸರಾ ವೈಭವಕ್ಕೆ ಅರಮನೆ ನಗರಿ ಸಜ್ಜು. ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಭರ್ಜರಿ ತಾಲೀಮು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ದಸರಾಗೆ ಕಾಡು ಬಿಟ್ಟು ನಾಡಿಗೆ ಬಂದಿರೋ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಟೀಮ್ ಭರ್ಜರಿ ತಾಲೀಮು ಮಾಡ್ತಿವೆ. 2ನೇ ಹಂತದ ದಸರಾ ಗಜಪಡೆ ಅಭಿಮನ್ಯುಗೆ ಸಾಥ್ ನೀಡಿವೆ. 2ನೇ ಹಂತದ ಗಜಪಡೆಯ ತೂಕ ಪರೀಕ್ಷೆ. ಎರಡನೇ ಹಂತದ ಆನೆಗಳ ತೂಕವನ್ನ ಪರಿಶೀಲಿಸಲಾಯಿತು. ಈ ಮಧ್ಯೆ ಮೈಸೂರಿನ ರಸ್ತೆಗಳಲ್ಲಿ ಗಜಪಡೆ ಜಂಬೂ ಸವಾರಿ